ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರ ಮನಸ್ಸು ಬಹಳ ವಿಶಾಲವಾಗಿದ್ದು ಈ ಬಾರಿ ಅವರೆಲ್ಲರೂ ಕೂಡ ಖಂಡಿತವಾಗಿ ಮೋದಿ ಅವರಿಗೆ ಬೆಂಬಲಿಸುತ್ತಾರೆ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅವರು ಹೇಳಿದ್ದಾರೆ. ಕೆಲವೆಡೆ ಚುನಾವಣಾ ಬಹಿಷ್ಕಾರ ನಡೆದಿತ್ತು, ಅವರ ಮನವೊಲಿಸುವ ಕೆಲಸವನ್ನು ಮಾಡಿದ್ದೀವಿ. ಜಿಲ್ಲೆಯ ಜನರಿಗೆ ನಾನು ಮಾಡಿದ ಅಭಿವೃದ್ಧಿ ಕಾರ್ಯಗಳ ಪಟ್ಟಿಯನ್ನು ಅವರಿಗೆ ಕೊಡ್ತೀನಿ. ಕ್ಷೇತ್ರದ ಜನ ಈ ಬಾರಿ ಇನ್ನೂ ಹೆಚ್ಚಿನ ಅಂತರದಿಂದ ಗೆಲ್ಲಿಸ್ತಾರೆ. ಈ ಬಾರಿ JDS ನಮ್ಮೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿರೋದು ಕ್ಷೇತ್ರದಲ್ಲಿ ಹೆಚ್ಚಿನ ಬಲ ಬಂದಿದೆ ಅಂತ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 13 ಏಪ್ರಿಲ್ ಬಿಜೆಪಿಯ ಅಭ್ಯರ್ಥಿಯಾಗಿ ನನ್ನ ಹೆಸರನ್ನ ಘೋಷಣೆ ಆದ ನಂತರ ಯೋಗ 18ನೇ ತಾರೀಕಿಗೆ ಗೌರವಾನ್ವಿತ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಖುದ್ದಾಗಿ ಶಿವಮೊಗ್ಗ ಕ್ಷೇತ್ರಕ್ಕೆ ಬಂದು ಅವರು ಮಾಡಿದಂಥ ಅವರ ನೇತೃತ್ವದಲ್ಲಿ ನಡೆದಂಥ ಬಹಿರಂಗ ಸಭೆ ನಮ್ಮ ಕಾರ್ಯಕರ್ತರಿಗೆ ಇನ್ನೂ ಹೆಚ್ಚಿನ ಒಂದು ಉತ್ಸಾಹ ಬರಲಿಕ್ಕೆ ಎಲ್ಲ ರೀತಿಯಂಥ ಒಂದು ಮಾನದಂಡದಾಯಿತು. ಅಲ್ಲಿಂದ ಈಗಿನವರು ಕೂಡ ಹತ್ತತ್ರ ಸುಮಾರು 1.5 ತಿಂಗಳು 2 ತಿಂಗಳು ಹತ್ತಿರ ಆಗ್ತಾ ಇದೆ. ಯಾರೊಬ್ಬರು ಕೂಡ ವಿಶ್ರಮಿಸಿದೆ ಬೂತ್ ಮಟ್ಟದಿಂದ ಹಿಡಿದು ಸಾಕಷ್ಟು ಶ್ರಮವನ್ನು ಹಾಕಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೇವಲ 48 ಗಂಟೆಗಳು ಮಾತ್ರ ಉಳಿದಿದೆ. ಇವತ್ತು ಸಂಜೆ ಒಳಗೆ ನಾನು ಬಹಿರಂಗ ಪ್ರಚಾರವನ್ನು ನಾವೆಲ್ಲರೂ ಕೂಡ ಪೂರ್ಣಗೊಳಿಸಬೇಕಾಗಿದೆ. ಸೊ ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಇನ್ನು ಯಾರೇನು ಮಾತಾಡಿಸ್ಲಿಕ್ಕಾಗಿಲ್ಲ ಅವ್ರನ್ನ ಮಾತಾಡಿಸುವಂಥ ಒಂದು ಕೆಲಸ ಇವತ್ತು ಬೆಳಗ್ಗೆಯಿಂದ 2-3 ಗ್ರಾಮಗಳಲ್ಲಿ ಬಹಿಷ್ಕಾರವನ್ನು ಮಾಡಿದ್ರು. ಬೆಳಗ್ಗೆ 7 ಗಂಟೆಗೆ ಹೊರಟು ಕೆಲವು ಸಮಸ್ಯೆಗಳಿದೆ. ನಮ್ಮ ನಾರಾಯಣಪುರ ತಾಂಡದಲ್ಲಿ ಅಲ್ಲೇನೋ ಬೇರೆ ವಿಚಾರಗಳಿತ್ತು, ಅವರನ್ನು ಮಾತಾಡಿಸ್ಕೊಂಡು ಅಲ್ಲಿಂದ ಮುಂದೆ ಹಿಟ್ಟೂರು ಅಲ್ಲಿ ಲಿಫ್ಟ್ ಇರಿಗೇಷನ್ ಆಗಬೇಕು ಅಂತ ಒಂದು ಅಪೇಕ್ಷೆ ಇತ್ತು, ಅವರೆಲ್ಲ ಬಹಿಷ್ಕಾರ ಹಾಕಿದ್ರು. ಆ ಥರ ಬೆಳಗ್ಗೆಯಿಂದ 2-3 ಗ್ರಾಮಗಳನ್ನು ಭೇಟಿ ಮಾಡಿ ಈಗ ನಮ್ಮ ರಾಷ್ಟ್ರೀಯ ನಾಯಕರಂತ ಯಡಿಯೂರಪ್ಪ ಸಾಹೇಬರ ಒಂದು ಪ್ರೆಸ್ ಮೀಟ್ ಇತ್ತು ಅಂತ ನಾನು ಬಂದಿದ್ದೀನಿ, ಮತ್ತೀಗ ಮುಂದುವರಿಸ್ತೀನಿ. ಸೊ ಇವತ್ತು ಫೈನಲ್ ಇವತ್ತು ಬೆಳಗಿನ ಸಂಜೆ ಒಳಗೆ ನಾನು ಬೇರೆ ಎಲ್ಲ ತಾಲೂಕುಗಳಿಗೂ ಭೇಟಿಯನ್ನು ಮಾಡಿ ನಮ್ಮ ಕಾರ್ಯಕರ್ತರ ಒಂದು ಶ್ರಮಕ್ಕೆ ಕೃತಜ್ಞತೆ ಸಲ್ಲಿಸಿ ಬರೋಣ ಅಂತ ನಾವು ಓಡಾಡ್ತಾ ಇದ್ದೀವಿ.